ನೋಡಿ ಬೆಂಗಳೂರು ಮಹಾನಗರದಲ್ಲಿ ಆಟೋ ಡ್ರೈವರ್ಗಳ ಕಿರಿಕು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ವರದಿ ಆಗ್ತಾ ಇದೆ. ಈಗ ಅದೇ ರೀತಿಯಾದಂತಹ ಕಿರಿಕು ಕಂಟಿನ್ಯೂ ಆಗ್ತಾ ಇದೆ. ಈಗೆಲ್ಲಾಗಿರೋ ಕಿರಿಕು ಡೀಟೇಲ್ಸ್ ಬರ್ತಾ ಇದೆ. ನೋಡಿ, ಇಲ್ಲಾಗಿರೋ ಕಿರಿಕು ವಿಚಾರ ಏನು ಗೊತ್ತಾ? ಲೊಕೇಶನ್ ವಿಚಾರಕ್ಕೆ ಪ್ಯಾಸೆಂಜರು ಹಾಗೆ ಡ್ರೈವರ್ ಮಧ್ಯೆ ಕಿತ್ತಾಟ ಆಗಿದೆ. ನಮ್ಮ ಯಾತ್ರೆ ಆಟೋ ಚಾಲಕನ ವರ್ತನೆಗೆ ಈಗ ಪ್ರಯಾಣಿಕರು ಕೆಂಡ ಕಾರ್ತಾ ಇದ್ದಾರೆ. ಗೋವಿಂದರಾಜನಗರದಿಂದ ಶೇಷಾದ್ರಿಪುರಕ್ಕೆ ಬುಕ್ಕಿಂಗ್ ಮಾಡಿದ್ರು ಪ್ಯಾಸೆಂಜರ್ ಒಬ್ಬರು. ಬುಕ್ ಮಾಡಿ 20 ನಿಮಿಷ ಆದರೂ ಕೂಡ ಆಟೋ ಬರೋದಿಲ್ವಂತೆ. ಫೋನ್ ಮಾಡಿದ್ರೆ ತುಂಬ ಲೇಟಾಗಿ ರಿಸೀವ್ ಮಾಡೋದು, ಆಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡೋದು. ಮೊನ್ನೆ ಅಷ್ಟೇ ಹೇಳಿದೆ ನಿಮಗೆ, ಇದೇ ರೀತಿಯಾಗಿ ಆಟೋ ಓಡಿಸ್ಬೇಕಾದ್ರೆ ಸುಮ್ಮನೆ ಕೂರಲ್ಲ. ಈಗೆಲ್ಲ ಹೆಡ್ಫೋನ್ ಹಾಕೊಂಬಿಟ್ಟು ಮುಂದ್ಗಡೆ ಲೊಕೇಶನ್ ಒಂದು ಕಡೆ, ಬ್ಯಾಕ್ಗ್ರೌಂಡಲ್ಲಿ ಯೂಟ್ಯೂಬು, ಫೋನ್ ಯೂಸ್ ಮಾಡ್ಕೊಂಡು ಬ್ಯುಸಿ ಆಗಿಬಿಡ್ತಾರೆ. ಟ್ರಾಫಿಕ್ನಲ್ಲೂ ಅಷ್ಟೇ, ಟ್ರಾಫಿಕ್ ಗ್ರೀನ್ ಸಿಗ್ನಲ್ ತೋರಿಸಿದ್ರು ಹಂಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಮುಂದಕ್ಕೆ ಹೋಗೋದೇ ಇಲ್ಲ. ಈಗ ಆಟೋ ಚಾಲಕ ಹಾಗೂ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಪ್ರಯಾಣಿಕ ಮಹೇಶ್ ಮಧ್ಯೆ ಜಟಾಪಟಿ ಆಯಿತು. ಲೊಕೇಶನ್ನೇ ನೋಡಿಲ್ಲ, ಲೊಕೇಶನ್ ಇದೆ, ಲೊಕೇಶನ್ ನೋಡಿದ್ರೆ ಆ ಕಡೆ ಈ ಕಡೆ ಸಿಕ್ಕಾಪಟ್ಟೆ ರೌಂಡ್ ಆಗ್ತಿದ್ದಂತೆ. ಈ ವಿಚಾರ ಕಿರಿಕಿರಿಗೆ ಆಯಿತು. ನೋಡಿ, ಇದೆ ಈತನೇ ಆಟೋ ಡ್ರೈವರು. ಆ್ಯಕ್ಚುಲಿ ಎಲ್ಲ ಆಟೋ ಡ್ರೈವರ್ ಹಿಂಗೆ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಆಟೋ ಡ್ರೈವರ್ಗಳಿಗೆ ಒಳ್ಳೆ ಹೆಸರಿದೆ ಆ್ಯಕ್ಚುಲ್ ಆಗಿ. ಆದರೆ ಇಂಥ ಆಟೋ ಡ್ರೈವರ್ಗಳಿಂದ ಅದಕ್ಕೆ ಮಸಿ ಬೀಳ್ತಾ ಇದೆ. ಈ ಆಟೋ ಡ್ರೈವರ್ ಜೊತೆಗೆ ಆಟೋ ನಂಬರು KA05AG0842, ಈ ಆಟೋ ನಂಬರ್ನ ಚಾಲಕ ಗಲಾಟೆ ಆಗಿರೋದು, ವಾಗ್ಯುದ್ಧ ಆಗಿರೋದು, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ. ಅರ್ಧ ಹೊಲ್ಕೆ ಯಾಕೆ ನಿಲ್ಲಿಸಿದ್ದೀಯಾ? ಲೊಕೇಶನ್ಗೆ ಯಾಕೆ ಹೋಗ್ತಾ ಇಲ್ಲ? ಎಲ್ಲಿ ತೋರಿಸ್ತಾ ಇಲ್ಲ? ಆ ಕಡೆಯಿಂದ ಬರ್ಬೇಕಾಯ್ತು. ನೀನು ಫೋನಲ್ಲಿ ಬಿಜಿ ಇದೆಯಾ? ನೀನು ಆ ಕಡೆಯಿಂದ ಬರ್ಬೇಕಾಗಿತ್ತು. ಏನ್ ಮಾಡ್ಬೇಕು? ಆಯ್ತು, ಈಗ ಹೋಗಲ್ಲ ನೀನು? ಹೋಗಲ್ಲ. ಈಗ ನಡು ರಸ್ತೆಯಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀಯಾ ನೀನು? ನಡು ರಸ್ತೆಯಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀಯಾ? ನಡು ರಸ್ತೆಯಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀಯಾ? ನಡು ರಸ್ತೆಯಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀಯಾ? ನಾನೇ ನಿಲ್ಸ್ತಾ ಇದ್ದೆ, ನೀನ್ ನಿಲ್ಸಿದ್ಯಾ? ನಡು ರಸ್ತೆಯಲ್ಲಿ ಇದ್ಯಾ? ನೀನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನಡು ರಸ್ತೆಯಲ್ಲಿ ಯಾಕೆ ನಿಲ್ಸಿದ್ಯಾ? ಲೊಕೇಶನ್ ಯಾಕೆ ಹೋಗ್ತಾ ಇದ್ದಿಲ್ಲ? ತಿರ್ಗಿಸ್ತಾ ಯಾಕೆ ತರ್ತಾ ಇದೀಯಾ ನೀನು? ನನಗೆ ಗೊತ್ತಿದ್ರೆ ನೀನು ನಡು ರಸ್ತೆಯಲ್ಲಿ ನಿಲ್ಸಿ ಫುಲ್ ಮಾಡ್ಬೇಕಾ ನಿನ್ಗೆ? ನಡು ರಸ್ತೆಯಲ್ಲಿ ನಿಲ್ಸಿ ನನಗೆ ಫುಲ್ ಕಮೆಂಟ್ ಬೇಡ್ತಾ ಇದ್ದೆ. ನೀನು ಏನ್ ಮಾಡ್ತಿದ್ದಿ? ನಿನಗೆ ಏನ್ ಮಾಡಿದೆ? ನಡು ರಸ್ತೆಯಲ್ಲಿ ನಿಲ್ಸಿ, ಇವನ್ ನಡು ರಸ್ತೆಯಲ್ಲಿ ನಿಲ್ಲಿಸಿ ಫುಲ್ ಜಾಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಸುಮ್ನೆ ಮತ್ತೆ ಏನು ಸುಮ್ನೆ ಅಮೌಂಟ್ ಸೆಂಡ್ ಮಾಡೋಗ್ ನನ್ ಲೊಕೇಶನ್ ಬಿಡು, ಆಮೇಲೆ ಸೆಂಡ್ ಮಾಡ್ತೀನಿ. ಯಾಕೆ ಸೆಂಡ್ ಮಾಡ್ಲಿ? ನಾನು ಲೊಕೇಶನ್ ಹೋಗ್ತೀನಿ. ನೋಡಿ, ಇದು ಪ್ಯಾಸೆಂಜರ್ ಮತ್ತೆ ಡ್ರೈವರ್ ಮಧ್ಯೆ ನಡೆದಂತಹ ಕಿತ್ತಾಟ, ಲೊಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಲೊಕೇಶನ್ ಕರೆಕ್ಟಾಗಿ ಹೋಗ್ತಾ ಇಲ್ಲ, ನೀನು ಕರೆಕ್ಟಾಗಿ ಓಡಿಸು ಅಂತಂತಂದ್ರೆ ಮೊಬೈಲ್ನಲ್ಲಿ ಬ್ಯುಸಿ ಆಗಿರೋದು. ನೋಡಿ, ಹೆಡ್ಫೋನ್ ಇನ್ನೂ ಕಿವಿಗೆ ಹಾಕೊಂಡಿದ್ದ, ಹಂಗೇನೆ ಮಾತಾಡ್ಕೊಳ್ಳೋದು. ಮೋಸ್ಟ್ಲಿ ಇನ್ನೂ ಹುಡುಗ ಯಾರ ಜೊತೆನೋ ಮಾತಾಡ್ತಿದ್ದ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾನೆ ಫೋನಲ್ಲಿ. ಕರೆಕ್ಟಾಗಿ ಲೊಕೇಶನ್ಗೆ ಹೋಗ್ತಿಲ್ಲ. ಕೇಳಿದ್ರೆ ಇಲ್ಲಿ ತೋರಿಸ್ತಿಲ್ಲ, ನನಗೆ ಹೆಂಗೆ ಗೊತ್ತಾಗಬೇಕು ಲೊಕೇಶನ್ನು ಅಂತ ಹೇಳ್ತಾನೆ. ಉರಿ ಬಿಸಿಲಲ್ಲಿ ನಡು ರಸ್ತೆಯಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ ಚಾಲಕ. ಇದು ಆ್ಯಕ್ಚುಲಾಗಿ ಈ ಆಟೋ ಡ್ರೈವರ್ಗಳು ಮಾಡೋವಂಥ ಕೆಲಸ ಅಲ್ಲ ಇದು. ಎಷ್ಟೋ ಜನ ರೂಟ್ ಗೊತ್ತಿಲ್ಲ ಅಂತಂದರೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಅಂತೇಳಿ ಎಷ್ಟು ಪ್ರೀತಿ ಪ್ರೇಮದಿಂದ ವಿನಯವಾಗಿ ವರ್ತಿಸ್ತಾರೆ. ಆದರೆ ಇಂತಿಂಥ ಆಟೋ ಡ್ರೈವರ್ಸ್ಗಳಿಂದ ಅದೆಲ್ಲಕ್ಕೂ ಕೂಡ ಕಂಟಕ. ನೋಡಿ, ಹೆಡ್ಫೋನ್ ಹಾಕೊಂಡಿದ್ದ ನೋಡಿ, ಇನ್ನೂ ಕೂಡ ಅಲ್ಲಿ ಲೊಕೇಶನ್ನು ಬೇಕು ಕರ್ಕೊಂಡು ಹೋಗು, ಎಲ್ಲಿ ಗೊತ್ತಾಗ್ತಿಲ್ವ ಅಂತಂದ್ರೂ ಹೆಡ್ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ಮೊಬೈಲ್ ಬಳಸೋದ್ರಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಷ್ಮಿತಾ, ಈಗ ಇಲ್ಲಾಗಿರೋದು ಕೇವಲ ಲೊಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದರೆ ನಡು ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತಾನಲ್ಲ, ಇದು ಹೆಂಗೆ ಅಂತ. ಎಷ್ಟೋ ಜನ ಆಟೋ ಡ್ರೈವರ್ಗಳು ಒಳ್ಳೆಯವರಿದ್ದಾರೆ, ಜೊತೆಗೆ ಮಾನವೀಯತೆಯಿಂದ ನಡೆಸ್ಕೊಳ್ಳೋರಿದ್ದಾರೆ. ಅಂಥ ಕ್ಯಾಟಗರಿಗೆ ಸೇರಿದವನಲ್ಲ ಅನ್ಸುತ್ತೆ ಈ ಆಟೋ ಡ್ರೈವರು. ಶರತ್, ಅಂದರೆ ಆಟೋ ಚಾಲಕರು ಹಾಗೆ ಪ್ಯಾಸೆಂಜರ್ ನಡುವೆ ಜಗಳ ಆಗೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ಏನು ನಾರ್ಮಲ್ ಆಟೋದಲ್ಲಿ ಅಂದರೆ ಮೀಟ್ ಹಾಕ್ಕೊಂಡು ಓಡಿಸೋರು 1 to 2 ಕೇಳ್ತಾರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗೋದಕ್ಕೆ ಅಂತ ಹೇಳಿ. ಎಷ್ಟೋ ಜನ ಆ್ಯಪ್ಗಳ ಮೂಲಕ ಆಟೋವನ್ನು ಬುಕ್ ಮಾಡ್ತಾರೆ. ಆದರೆ ಆ ಆ್ಯಪ್ಗಳ ಮೂಲಕ ಬುಕ್ ಮಾಡುವಂತಹ ಆಟೋಗಳು ಕೂಡ ಎಷ್ಟು ಸೇಫ್ ಅನ್ನೋದು ಕೂಡ ಈಗ ಈ ಒಂದು ವಿಡಿಯೋ ನೋಡಿದಾಗ ಪದೇ ಪದೇ ಸಾಬೀತಾಗುತ್ತೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಒಬ್ಬರು ಏನು ಪ್ಯಾಸೆಂಜರು ಗೋವಿಂದರಾಜ್ ನಗರದಿಂದ ಶೇಷಾದ್ರಿಪುರಂಗೆ ಒಂದು ಆಟೋವನ್ನು ಬುಕ್ ಮಾಡ್ತಾರೆ.
ಆಟೋ ಬುಕ್ ಮಾಡಿ 20 ನಿಮಿಷ ಆದಮೇಲೆ ನಮ್ಮ ಯಾತ್ರಿ ಆ್ಯಪ್ನ ಮೂಲಕ ಈ ಒಂದು ಆಟೋನ ಬುಕ್ ಮಾಡಿರ್ತಾರೆ. 20 ನಿಮಿಷ ಆದಮೇಲೆ ಆಟೋ ಬರುತ್ತೆ. ಆಟೋ ಬಂದಮೇಲೂ ಕೂಡ ಆತ ಸರಿಯಾದ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇರಲ್ಲ, ಅಂದರೆ ಸುತ್ತಾಡ್ತಿರ್ತಾನೆ ಅಂತ ಹೇಳಿ ಆ ಒಂದು ಪ್ಯಾಸೆಂಜರ್ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಏಕಾಏಕಿ ಅವರಿಬ್ಬರ ಮಧ್ಯೆಯೂ ಕೂಡ ಕೆಲವೊಂದಿಷ್ಟು ಮಾತುಕತೆ ಆಗುತ್ತೆ. ನೀನು ಯಾಕೆ ಕರೆಕ್ಟಾಗಿ ಲೊಕೇಶನ್ನ ನೋಡಿಕೊಂಡು ಓಡಿಸ್ತಾ ಇಲ್ಲ, ಮೊಬೈಲ್ ಯಾಕೆ ಯೂಸ್ ಮಾಡ್ತಾ ಇದೆಯಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಡ್ರೈವ್ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಆ ಪ್ಯಾಸೆಂಜರ್ ಆಟೋ ಚಾಲಕನನ್ನು ಪ್ರಶ್ನೆ ಮಾಡಿದಾಗ ನನ್ನ ಇಷ್ಟ, ನಾನು ಯೂಸ್ ಮಾಡ್ತೀನಿ, ನೀವು ಯಾರು ಕೇಳಲಿಕ್ಕೆ ಅಂತ ಹೇಳಿ ಆತ ಅಂದರೆ ಅವ್ರ ಮೇಲೆ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಾನೆ. ಆಗ ಅವ್ರೇನು ಹೇಳ್ತಾರೆ, ನನ್ನನ್ನು ಕರೆಕ್ಟಾಗಿ ನನ್ನ ಲೊಕೇಶನ್ಗೆ ಬಿಡು ಅಂತ ಹೇಳ್ತಾರೆ. ಆದರೆ ಆತ ಕರ್ಕೊಂಡು ಬಂದು ಲೂಲು ಮಾಲ್ ಎದುರುಗಡೆ, ಅಂದರೆ ಗೋವಿಂದರಾಜ್ ನಗರದಿಂದ ಹೋಗ್ತಿರುವಂತಹ ಮಾರ್ಗ ಮಧ್ಯದಲ್ಲೇ ಲೂಲು ಮಾಲ್ ಎದುರುಗಡೆನೇ ಏನು ಪ್ಯಾಸೆಂಜರ್ನ ಬಿಡ್ತಾರೆ. ಆಮೇಲೆ ನೀನು ಯಾಕೆ ನನ್ನ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಪ್ಯಾಸೆಂಜರ್ ಕ್ವಶನ್ ಮಾಡಿದಾಗ ನೀವೇ ಹೇಳಿದಲ್ವ ನನ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳಿ, ಹಾಗಾಗಿ ನಾನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ನಿಮ್ಮನ್ನ ಅಂತ ಹೇಳ್ತಾನೆ. ಆದರೆ ಈ ಒಂದು ಉರಿ ಬಿಸಿಲಿನಲ್ಲಿ ಆ ಥರ ಪ್ಯಾಸೆಂಜರ್ ನಡುವೆ ನಡ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ ನಾವು ತಿಳ್ಕೊಳ್ಬೇಕಾಗುತ್ತೆ, ಅಂದರೆ ಆಟೋ ಡ್ರೈವರ್ಗಳಲ್ಲಿ ಸಾಕಷ್ಟು ಜನ ಹೆಲ್ಪ್ ಮಾಡ್ತಾರೆ, ಅಂದರೆ ಗರ್ಭಿಣಿ ಸ್ತ್ರೀಯರಿಗಾಗಿರ್ಬಹುದು, ಹಾಗೆ ವೃದ್ಧರಿಗಾಗಿರ್ಬೋದು, ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಮಾದರಿ ಆಗಿದ್ದಾರೆ. ಆದರೆ ಇಂತಹ ಆಟೋ ಡ್ರೈವರ್ಗಳ ಮಧ್ಯೆ ಈ ರೀತಿಯ ಕೆಲವೊಂದಿಷ್ಟು ಅಂದರೆ ಪುಂಡರು ಅಂತಲೇ ಹೇಳ್ಬೋದು, ಈ ರೀತಿ ವರ್ತನೆ ಮಾಡೋರು ಇರೋದ್ರಿಂದ ಒಳ್ಳೆಯ ಆಟೋ ಡ್ರೈವರ್ಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಶರತ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.